ಕಲ್ಪಲ್ಲಿ ಅಭಿಮಾನಿ ಬಳಗಕ್ಕೆ ಇವತ್ತಿನ ದಿವಸ ಮಾಧ್ಯಮ ಮಿತ್ರರನ್ನು ಕರೆದಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಇದೇ ತಿಂಗಳು 20ನೇ ತಾರೀಕು ಶನಿವಾರದಂದು ನಮ್ಮ ನಾಯಕರಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಅವರ ಎಲ್ಲ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಮಿತ್ರರು ಒತ್ತಾಯ ಮಾಡಿ ಈ ಸಲ ಬೈಪಾಸ್ ಬಾಲಾಜಿ ಭವನದ ಹತ್ರ ಒಂದು ವೇದಿಕೆಯನ್ನ ಏರ್ಪಾಟ್ ಮಾಡಿ ಅಲ್ಲಿ ಎಲ್ಲ ಅವರ ಹಿತೈಷಿಗಳು, ಅಭಿಮಾನಿಗಳು ಮತ್ತು ಮಿತ್ರ ಬಳಗದವರು ಹುಟ್ಟುಹಬ್ಬವನ್ನು ಆಚರಿಸಲು ತಮ್ಮ ಮಾಧ್ಯಮಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ, ಮಿತ್ರರಿಗೂ ಈ ಮಾಧ್ಯಮದ ಮುಖಾಂತರ ಆವತ್ತಿನ ದಿವಸ ಶನಿವಾರ ಸಾಯಂಕಾಲ 6:30 ಗಂಟೆಗೆ ಒಂದು ಆಚರಣೆಯನ್ನು, ಹುಟ್ಟುಹಬ್ಬದ ಆಚರಣೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಹಿತೈಷಿಗಳು, ಮಿತ್ರರು ಮತ್ತು ಅಭಿಮಾನಿ ಬಳಗದವರು ಪಾಲ್ಗೊಂಡು ಈ ಹುಟ್ಟುಹಬ್ಬದ ಆಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ವಾಹಿನಿಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ, ಅಭಿಮಾನಿಗಳಿಗೂ ಮತ್ತೊಮ್ಮೆ ಸಾದರದ ಮತ್ತು ಆದರದ ಆಹ್ವಾನವನ್ನ ನೀಡ್ತಾ ಇದ್ದೀವಿ. ಕಲ್ಪಲ್ಲಿ ಅಭಿಮಾನಿ ಬಳಗಕ್ಕೆ ಇವತ್ತಿನ ದಿವಸ ಮಾಧ್ಯಮ ಮಿತ್ರರನ್ನು ಕರೆದಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಇದೇ ತಿಂಗಳು 20ನೇ ತಾರೀಕು ಶನಿವಾರದಂದು ನಮ್ಮ ನಾಯಕರಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಅವರ ಎಲ್ಲ ಅಭಿಮಾನಿಗಳು, ಹಿತೈಷಿಗಳು ಮತ್ತು ಮಿತ್ರರು ಒತ್ತಾಯ ಮಾಡಿ ಈ ಸಲ ಬೈಪಾಸ್ ಬಾಲಾಜಿ ಭವನದ ಹತ್ರ ಒಂದು ವೇದಿಕೆಯನ್ನ ಏರ್ಪಾಟ್ ಮಾಡಿ ಅಲ್ಲಿ ಎಲ್ಲ ಅವರ ಹಿತೈಷಿಗಳು, ಅಭಿಮಾನಿಗಳು ಮತ್ತು ಮಿತ್ರ ಬಳಗದವರು ಹುಟ್ಟುಹಬ್ಬವನ್ನು ಆಚರಿಸಲು ತಮ್ಮ ಮಾಧ್ಯಮಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ, ಮಿತ್ರರಿಗೂ ಈ ಮಾಧ್ಯಮದ ಮುಖಾಂತರ ಆವತ್ತಿನ ದಿವಸ ಶನಿವಾರ ಸಾಯಂಕಾಲ 6:30 ಗಂಟೆಗೆ ಒಂದು ಆಚರಣೆಯನ್ನು, ಹುಟ್ಟುಹಬ್ಬದ ಆಚರಣೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಹಿತೈಷಿಗಳು, ಮಿತ್ರರು ಮತ್ತು ಅಭಿಮಾನಿ ಬಳಗದವರು ಪಾಲ್ಗೊಂಡು ಈ ಹುಟ್ಟುಹಬ್ಬದ ಆಚರಣೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ವಾಹಿನಿಗಳ ಮುಖಾಂತರ ಎಲ್ಲ ಹಿತೈಷಿಗಳಿಗೂ, ಅಭಿಮಾನಿಗಳಿಗೂ ಮತ್ತೊಮ್ಮೆ ಸಾದರದ ಮತ್ತು ಆದರದ ಆಹ್ವಾನವನ್ನ ನೀಡ್ತಾ ಇದ್ದೀವಿ. ಎಲ್ಲ ನಮ್ಮ ಸ್ನೇಹಿತರು, ಅಣ್ಣ ತಮ್ಮಂದ್ರು ಎಲ್ಲ ಬಂದಿದ್ದಾರೆ. ಇವತ್ತು ನಾನು ಒಂದು ಮಾತು ಹೇಳ್ತೀನಿ. ಕಲ್ಲಿಪುಲ್ ಪ್ರಕಾಶ್ ಅಂದ್ರೆ ನಾನು 86ರಲ್ಲಿ ಅವ್ರ ರೂಮ್ಗೆ ಹೋಗಿದ್ದೆ. ಆ ರೂಮಲ್ಲೇ ನಾವು ಒಂದು 10 ವರ್ಷ ಅಲ್ಲೇ ರೂಮಲ್ಲೇ ಇದ್ದೆ. ಆವತ್ತಿಂದ ಇಷ್ಟುವರೆಗೂ ಸಮಾಜ ಸೇವೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಒಂದು ಯಾರಾದ್ರೂ ಗಳಿಸ್ಬೇಕು ಅಂದ್ರೆ ಅವ್ರ ಪಕ್ಷಾತೀತವಾಗಿ ಎಲ್ರನ್ನೂ ಗಳಿಸುವುದು, MLA ಆಗ್ಲಿ MP ಆಗ್ಲಿ ಎಲ್ರೂ ಮಾಡ್ಕೊಂಡು ಸರ್ವಿಸ್ ಮಾಡ್ಕೊಂಡು ಜೆಡ್ಪಿನೂ ಮಾಡಿದ್ದಾರೆ. ಎಲ್ರು ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಇವತ್ತು ಹುಟ್ಟು ಹಬ್ಬ ಬಂದಿದೆ. ನಾವೆಲ್ಲ ಸೇರಿ ಬಳಗದವರು ಮತ್ತು ಎಲ್ಲ ಸ್ನೇಹಿತರು, ಅಣ್ಣ ತಮ್ಮಂದ್ರು ಎಲ್ಲ ಸೇರಿ ನಾವು ಮಾಡ್ಬೇಕು ಅಂತ ಅವ್ರು ಫೋರ್ಸ್ ಮಾಡಿದಾಗ ನಾವು ಅವರು ಮಾಡ್ಲೇಬೇಕು, ಬೇಡ ಅಂತ ಹೇಳಿದ್ರು. ನಾವು ಬೇಕೇ ಬೇಕಂತ ಹೇಳಿದ್ವು. ಅದಕ್ಕೋಸ್ಕರ ಇವತ್ತು ನಮ್ಮ ರಘುಪತನ್ನ, ನಮ್ಮ ಅಧ್ಯಕ್ಷರೇ ಎಲ್ಲರೂ ಹೇಳಿದ್ರು. ಎಲ್ರಿಗೂ ನಮ್ಮ ಮಾಡ್ಬೇಕು ಅಂತ ನಮ್ಗೆಲ್ಲ ಸಂತೋಷ ಆಗಿ ಮಾಡ್ತೀವಿ ಅಂತ ನಾವು ಇದ್ ಮಾಡ್ಕೊಂಡು ಎಲ್ರು ನಾವು ಸೇರಿ ಇವತ್ತು ಮಾಡ್ತಾ ಇದ್ದೀವಿ.
ನನಗೆ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ. ಎಲ್ಲ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅಭಿಮಾನಿಗಳಿಗೂ ಹಾಗೂ ಹಿರಿಯರಿಗೂ ಹಾಗೂ ತಮ್ಮಂದ್ರು ಬಂದಿದ್ದೀವಿ ನಾವು. ತಮ್ಮಂದಿರಿಗೂ ಎಲ್ಲರಿಗೂ ಒಂದು ಆಧಾರದ ಸ್ವಾಗತ. ಅದೇ ರೀತಿ ನಿಮ್ಮ ಮಾಧ್ಯಮ ಮಿತ್ರದವರು ಎಲ್ಲದಕ್ಕೂ ನಿಮಗೂ ಒಂದು ಆಧಾರದ ಸ್ವಾಗತ ಹೇಳ್ತಾ ಇದ್ದೀವಿ. ಇವತ್ತಿನ ಉದ್ದೇಶ ದೊಡ್ಡವರೆಲ್ಲ ಹೇಳಿದ್ದಾರೆ. ಬಾಲಾಜಿ ಭವನ್ ಹತ್ರ 20ನೇ ತಾರೀಕು 6ನೇ ತಿಂಗಳು 2026 ಅಲ್ಲಿ ನಾವು ಎಲ್ಲ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲ ಹಿರಿಯರು ನಾವೆಲ್ಲ ಸೇರಿ ಇದನ್ನ ಹಮ್ಮಿಕೊಂಡಿದ್ದೀವಿ. ಆದ್ರಿಂದ ಇವತ್ತು ಈ ಮಾಧ್ಯಮ ಮಿತ್ರರಿಗೆ ತಿಳಿಪಡಿಸೋದೇನೆಂದ್ರೆ, ಇವತ್ತು ತಾವು ಕೂಡ ಬಂದು ಎಲ್ಲ ಅಲ್ಲಿ ಕೋಆಪರೇಷನ್ ಮಾಡಬೇಕು. ಅದೇ ರೀತಿ ಮುಳಬಾಗಿಲು ತಾಲೂಕಿನ 380 ಹಳ್ಳಿಗಳು 30 ಪಂಚಾಯತಿಗಳಿಂದ ಪ್ರಕಾಶ್ ಅಣ್ಣ ಅಭಿಮಾನಿಗಳು, ಅವ್ರ ಹಿತೈಷಿಗಳು, ಅವ್ರ ಕುಟುಂಬ ಎಲ್ಲ ಬರುತ್ತೆ. ಅವರೆಲ್ಲ ಬಂದು ಅಣ್ಣನಿಗೆ ವಿಶ್ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅವತ್ತು ಬೆಳಿಗ್ಗೆ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ಅದೇ ರೀತಿ ಬಾಬಾ ಹೈದರ್ವಲ್ಲಿ ದರ್ಗಾದಲ್ಲಿ ವಿಶೇಷವಾದ ಪೂಜೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಸಾಯಿಬಾಬಾ ಗುಡಿಯಲ್ಲಿ, ಅದೇ ರೀತಿ ವರ್ಷ ಓಂ ಶಕ್ತಿ ಗುಡಿಯಲ್ಲಿ ಅಭಿಷೇಕ ನಡೆಯುತ್ತೆ. ಅಭಿಷೇಕ ಮಾಡಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ. ಆಂಜನೇಯ ದೇವಸ್ಥಾನದಲ್ಲಿ ಕೂಡ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತೆ ಸಂಜೆ 6:30 ಗಂಟೆಗೆ ಪ್ರಕಾಶ್ ಅಣ್ಣ ಅವರು ಒಪ್ಕೊಳ್ಳಿಲ್ಲ, ಈ ಹಿರಿಯರೆಲ್ಲ ಸೇರಿ ಮಾಡಲೇಬೇಕು ಅಂತ ಹೇಳಿರೋದ್ರಿಂದ ನಾವು ಎಲ್ಲರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕ್ಕೆ ಒಂದು ಇದು ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾರ್ವಜನಿಕರೆಲ್ಲರೂ ಬಂದು ಸಹಕರಿಸಿ ಎಲ್ಲರೂ ಇದು ಮಾಡಬೇಕು. ಅದೇ ರೀತಿ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅವರ ಕುಟುಂಬಕ್ಕೆ, ಅವರಿಗೆ ಆ ಭಗವಂತ, ಆ ಸೋಮೇಶ್ವರ ಸ್ವಾಮಿ, ಬಾಬಾ ಹೈದರವಲ್ಲಿ ಆಂಜನೇಯ ಸ್ವಾಮಿ, ಕುಡುಮಲೆ ವಿನಾಯಕ ಒಳ್ಳೇದು ಮಾಡ್ಬೇಕು ಅಂತ ಮಾಧ್ಯಮ ಮುಖಾಂತರ ನಾವು ಬೇಡ್ಕೊಳ್ತಾ ಇದ್ದೀವಿ. ಈ ಕಲ್ಲುಪಲ್ಲಿ ಬಳಗ ಮುಂದೇನು ಮಾಡ್ಕೊಂಡ್ ಬರ್ತಾ ಇತ್ತು, ಈಗಲೂ ಬರ್ತ್ಡೇ ಮಾಡ್ತೀವಿ. ಮುಂದೇನು ಸಹ ಹುಟ್ಟುಹಬ್ಬನ ಆಚರಿಸ್ಕೊಂಡು ನಾವು ವರ್ಷ ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕಲ್ಲುಪಲ್ಲಿ ಪ್ರಕಾಶ್. ಎಲ್ಲರಿಗೂ ನಮಸ್ಕಾರ. ಇದೇ 20ನೇ ತಾರೀಕು ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅವರದ್ದು ಬರ್ಡೇ ಇರೋದಕ್ಕೆ ಎಲ್ಲರೂ ಅಭಿಮಾನಿಗಳು, ಹಿತೈಷಿಗಳು ಎಲ್ಲರೂ ಬರಬೇಕಾಗಿ ಕೋರ್ಕೊಳ್ತಾರೆ. ಇಷ್ಟು ಜನ ಇಲ್ಲಿ ಸೇರೋದಕ್ಕೆ ನಮ್ಮ ಬಾಸರಾದ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅವರದ್ದು 20ನೇ ತಾರೀಕು ಶನಿವಾರ ಬಾಲಾಜಿ ಭವನ್ ಹತ್ರ 6:30ಗೆ ಉಜೃಂಭವಾಗಿ ಆಚರಣೆ ಮಾಡ್ತಾ ಇದೀವಿ. ತಾಲೂಕಾದ್ಯಂತ ಜನ ಸೇರಿ ಬೆಂಬಲಿಗರು ಟೋಟಲ್ ದೊಡ್ಡವರಾಗಿದ್ರೆ ಬಂದು ಆಶೀರ್ವಾದ ಮಾಡಬೇಕು, ಚಿಕ್ಕವರು ಬಂದಿದ್ರೆ ಆಶೀರ್ವಾದ ತಗೋಬೇಕು ಅಂತ ವಿನಂತಿಸ್ಕೊಂತ ಅದ್ದೂರವಾಗಿ ನಾವು ಮಾಡ್ತಾ ಇದೀವಿ. ಎಲ್ರು ಬಂದು ಸೇರಿ ಅದ್ದೂರಾಗಿ ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದೀವಿ. ಇಲ್ಲಿ ಇವತ್ತಿನ ದಿವಸ ಇಲ್ಲೆಲ್ಲ ನಿರ್ಮಿರ್ತಕ್ಕಂಥ ಎಲ್ಲ ನಮ್ಮ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅಭಿಮಾನ ಬಳಗದವರಿಗೂ, ಆಗ ಮುಂದೆ ಹಾಜರಾಗಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ನಾನು ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ಹೊಂದಿಸಿ ಒಂದೆರಡು ಮಾತುಗಳನ್ನು ಮಾತಾಡ್ತಾ ಇದ್ದೀನಿ. ಏನು ದಿನಾಂಕ 20/6/2026 ಶನಿವಾರ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಿಸಬೇಕಂತ ಏನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದೀವಿ. ಇವತ್ತು ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ಸರಳವಾಗಿ ಆಚರಣೆ ಮಾಡೋಣ, ಎಂದಿನಂತೆ ಇಲ್ಲಿ ಯಾವುದೇ ವಿಜೃಂಭಣೆ ಬೇಡ, ನಾನು ಯಾವುದೇ ಅಡಮರಿ ಬೇಡ ಅಂತ ಕೇಳಿದಾಗ ಇಲ್ಲವಾ ನಾವು ಮಾಡ್ಲೇಬೇಕು ಅಂತ ಒತ್ತಾಯ ಮಾಡಿದಾಗ ಒತ್ತಾಯದ ಮೇರೆಗೆ ನಾವೆಲ್ಲರೂ ಇವತ್ತು ಏನು 20ನೇ ತಾರೀಕು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಬೇಕು. ಅವತ್ತಿನ ದಿನ ವಿಶೇಷವಾಗಿ ಮಾಮೂಲಿಯಾಗಿ ಎಂದಿನಂತೆ ಏನು ವಿಶೇಷವಾಗಿ ಇವತ್ತೇ ಅವರ ಹುಟ್ಟುಹಬ್ಬ ಆಚರಿಸ್ತಲ್ಲ, ಅರೋ ಮಾಡ್ಕೊಳ್ದಂಗ ನಮ್ಮ ನಾಯಕರು ಕೊಟ್ಟಿಲ್ಲ, ಎಲ್ರಿಗೂ ಅಧಿಕಾರ ಕೊಟ್ಟಿದ್ದಾರೆ, ಎಲ್ರಿಗೂ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರನ್ನು ಒಬ್ಬರಿದ್ದಾರೆ ಅಂದ್ರೆ ಅದು ಕಲ್ಲುಪಲ್ಲಿ ಪ್ರಕಾಶ್ ಎಲ್ಲಾ ಸಹಾಯನ ಪಡ್ಕೊಂಡಿರತಕ್ಕಂಥವ್ರು ಈ ತಾಲೂಕಲ್ಲಿ ಅವರು ಸಹಾಯ ಪಡ್ಕೊಂಡಿರತಕ್ಕಂಥವ್ರು. ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡಿದುಬಿಟ್ಟು ಪಾರ್ಲಿಮೆಂಟ್ ಮೆಂಬರ್ ಅವ್ರಿಗೂ ಈ ತಾಲೂಕಿನಲ್ಲಿ ಪರಿಚಯ ಇದ್ದವರು ಒಬ್ಬರಿಗೆ ಪರಿಚಯ ಇದ್ದಂಥವ್ರನ್ನ ಈ ತಾಲೂಕಲ್ಲಿ MLA ಮಾಡಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರ್ ಅಧ್ಯಕ್ಷ ಮಾಡಿದ್ರು. ಅವರು ಕಷ್ಟ ಎಷ್ಟು ಪಟ್ಟಿದ್ದಾರೆ ಅಂತ ನಮ್ಮ ಕಣ್ಣಾರ ನಾವು ನೋಡಿದ್ವಿ. ಆ ನಿಯತ್ತು ಇವತ್ತು ಯಾರು ಇಟ್ಕೊಂಡಿಲ್ಲ. ಆದರೆ ನಮ್ಮ ನಾಯಕರು ಅಂತ ಹೇಳ್ತೀನಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಜಾತಿ ಭೇದ ಇದ್ದರೆ
ಈ ತಾಲೂಕಿನ ಪ್ರತಿಯೊಬ್ಬರು ಒಳಿತನ್ನು ಬಯಸಿರ್ತಕ್ಕಂಥ ನಾಯಕರಂತ ಕಲ್ಪಲ್ ಪ್ರಕಾಶ್ ಅನ್ನೋರು. ಇವತ್ತು ನಾನೊಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರೋನು. ಇವತ್ತು ನಾನೊಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರೋನು. 2015ರಲ್ಲಿ ನಾನು ಬಲ್ಲಾ ಪಂಚಾಯತಿಯಲ್ಲಿ ಸದಸ್ಯನಾಗಿದ್ದಾಗ ಇಡೀ ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲಾ ಜನಾಂಗದವರಿದ್ದಾಗ ನಾನೊಬ್ಬ ಪರಿಶಿಷ್ಟ ಜಾತಿನ 5 ವರ್ಷ ನನ್ನನ್ನ ಅಧ್ಯಕ್ಷರಾಗಿ ಮಾಡ್ತಕ್ಕಂಥ ಕೀರ್ತಿ ನಮ್ಮ ನಾಯಕರಿಗೆ ಸಲ್ಲಿಸಿದ್ದಾರೆ. ಜನರಲ್ ಅಲ್ಲಿ ನನ್ನ ಅಧ್ಯಕ್ಷ ಮಾಡ್ತಾರೆ, ಹೇಳ್ಕೊಳ್ತಾರೆ ನಮ್ಮ ನಾಯಕರಿಗೆ ಜಾತಿ ಅಭಿಮಾನ ಇದೆ ಅಂತ. ಎಲ್ಲಿ ಅವ್ರ ಜಾತಿ ಅಭಿಮಾನ ತೋರ್ಬೇಕು ಅಂತ ಯಾವುದು ಒಂದು ಯಾವುದಿಲ್ಲ. ಎಲ್ರು ಜಾತ್ಯಾತೀತವಾಗಿ ಎಲ್ರಿಗೂ ಸಹಾಯ ಮಾಡಿದ್ದಾನೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಇವಾಗ ಒಂದು ಬಡವರು ಹೋಗ್ಲಿ, ಯಾವುದೇ ಒಂದು ಕಷ್ಟ ಬಂದಿರ್ಲಿ, ಯಾವುದೇ ಒಂದು ತೊಂದರೆ ಬಂದಿ, ಒಂದು ಆಸ್ಪತ್ರೆಗೆ ಆಗ್ಬೋದು, ಒಂದು ಆರೋಗ್ಯವಾದ ಒಂದು ಶೈಕ್ಷಣಿಕ ವಿಷಯದಲ್ಲಾಗ ನಮ್ಮ ನಾಯಕರು ಸುಬ್ರಹ್ಮಣ್ಯ ಅವ್ರು ಹೇಳಿದ್ರು, ಅದೇನೋ ನಾ ಹಿಂದುಳಿದ ವರ್ಗಗಳಾಗ್ಲಿ ಯಾವುದೇ ಜನಾಂಗ ಏನೋ ಕಷ್ಟ ಬಂದ ತಕ್ಷಣ ನಾನು ಇದ್ದೀನಂತ ನಿಂತ್ಕೊಳ್ತಾ ನಾಯಕರು ಯಾವುದೇ ಆಕ್ಷೇಪಣೆ ಇದ್ರೆ ಯಾವುದೇ ನಿರೀಕ್ಷೆ ಮಾಡ್ತಿರ್ತಕ್ಕಂಥ ನಾಯಕರು ನಮ್ಮ ಕಲ್ಪಲ್ ಪ್ರಕಾಶ್. ನಾನು ಎದಕ್ಕೂ ತಟ್ಟಿ ಹೇಳ್ತಾ ಇದೀನಿ, ಅಂತ ಮಹಾನ್ ಭಾವನ ಒಂದು ಅವಕಾಶ ಮಾಡುವಂತ ಇದು ನಾವು ಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ಸೇರಿ ನಾವೇನು ದೊಡ್ಡ ಎಲ್ರಿಗೂ ಇದ್ದಂಗೆ ನಾವು ಮಾಡಕ್ಕಿಲ್ಲ. ನಮ್ಮ ಶಕ್ತಿ ಅನುಸಾರವಾಗ ದೇವರಿಗೆ ಒಂದು ಅಭಿಷೇಕ ಮಾಡಿ ಅವ್ರ ಹೆಸರಲ್ಲಿ ಮಾಡಿ ಇಡೀ ತಾಲೂಕು ಜನತೆಗೆ, ರೈತಾಪಿ ವರ್ಗದವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ, ಅವ್ರ ಹುಟ್ಟುದ ಹಬ್ಬದ ದಿವಸ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಂದು ಸಂದೇಶ ಕಳಿಸುತ್ತಾ ಅವರಿಗೆ ಅವ್ರ ಕುಟುಂಬದಲ್ಲಿ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ಹೆಚ್ಚಿನ ಶಕ್ತಿ ಭಗವಂತ ಅವ್ರು ಕೊಳ್ಳಿ, ಇನ್ನ ಜನಸೇವೆ ಮಾಡೋ ಶಕ್ತಿ ಅವ್ರು ಕೊಳ್ಳಿ, ಇನ್ನ 100 ವರ್ಷಗಳಿಗೆ ಹೆಚ್ಚಿನ ಕಾಲ ಅವ್ರು ಬದುಕಲಿ ಅಂತ ಇವತ್ತೆಲ್ಲರ ಹತ್ರ ಬೇಡಿಕೊಂಡು ನಾನು 4 ಮಾತು ಮಾತಾಡ್ತೇನೆ. ಜೈ ಕಲ್ಪಲ್ ಪ್ರಕಾಶ್ ಅವ್ರಿಗೆ, ಜೈ ಕಲ್ಪಲ್ ಪ್ರಕಾಶ್ ಅವ್ರಿಗೆ.